ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಭಟ್ಕಳದ ಮುರಿನಕಟ್ಟೆ ಧ್ವಂಸ ಪ್ರಕರಣ ಇದೀಗ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಕಿಡಿಗೇಡಿಗಳ ಕೃತ್ಯ ಖಂಡಿಸಿ ಹಾಗೂ ಅದೇ ಜಾಗದಲ್ಲಿ ಕಟ್ಟೆಯನ್ನು ಮರು ನಿರ್ಮಾಣ ಮಾಡುವಂತೆ ಆಗ್ರಹಿಸಿ ಬಿಜೆಪಿ ವತಿಯಿಂದ ಭಟ್ಕಳದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದರು. ಭಟ್ಕಳ ತಾಲೂಕಿನ ನಗರ ಭಾಗದಲ್ಲಿರುವ ಅನಾದಿ ಕಾಲದಿಂದಲೂ ಹಿಂದೂಗಳು ಪೂಜಿಸಿಕೊಂಡು ಬಂದ ಮುರಿನಕಟ್ಟೆ ಒಡೆದು ಹಾಕಿರುವ ಕೃತ್ಯ ಖಂಡಿಸಿ ಇವತ್ತು ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಭಟ್ಕಳದ ಹಳೆ ಬಸ್ ನಿಲ್ದಾಣದ ಆಟೋ ರಿಕ್ಷಾ ಮೈದಾನದಿಂದ ತಾಲೂಕು ಆಡಳಿತ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಅನುಸರಿಸುತ್ತಿರುವ ಮಾಜಿ ಮಂತ್ರಿ ಮಾಂಕಾಳ ವೈದ್ಯಗೆ ಮಾಜಿ ಮಂತ್ರಿ ಮಾಂಕಾಳ ವೈದ್ಯಗೆ ಕರ್ನಾಟಕ ಸರ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ವಿಷಯ ಮುಸ್ಲಿಂ ಮತಾಂಧರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ ಕಾರ್ಯಕರ್ತರು ಘಟನೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಮುರಿನಕಟ್ಟೆಯನ್ನು ಅದೇ ಸ್ಥಳದಲ್ಲಿ ಮರುಸ್ಥಾಪಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು. ಬಳಿಕ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವ ಕೆಟ್ಟ ಉದ್ದೇಶದಿಂದ ಯಾವ ಜಾಗದಲ್ಲಿ ಮುರಿನಕಟ್ಟೆಯನ್ನು ಕೆಡವಿ ಹಾಕಲಾಗಿದೆಯೋ ಅದೇ ಜಾಗದಲ್ಲಿ ನಾವು ಮರಳಿ ಕಟ್ಟೆಯನ್ನು ಕಟ್ಟೆ ತೀರುತ್ತೇವೆ ಎಂದು ಬಹಿರಂಗ ಸವಾಲು ಹಾಕಿದರು. ಕೃತ್ಯದಲ್ಲಿ ಭಾಗಿಯಾದ ಪ್ರತಿಯೊಬ್ಬರನ್ನು ತಕ್ಷಣವೇ ಬಂಧಿಸಬೇಕು ಮತ್ತು ಶಾಂತಿಯುತವಾಗಿ ಪ್ರತಿಭಟಿಸಿದ ಹಿಂದೂ ಮುಖಂಡರ ಮೇಲಿನ ಸುಳ್ಳು ಪ್ರಕರಣಗಳನ್ನು ಕೈಬಿಡಬೇಕೆಂದು ಆಗ್ರಹಿಸಿದರು. ಒಂದು ಮಾತನ್ನ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ, ನಿರಂತರವಾಗಿ ಹೇಳಿದ್ದೇನೆ. ಮುರಿನಕಟ್ಟೆಯನ್ನ ನಾವು ಯಾವ ಜಾಗದಲ್ಲಿ ನಿರ್ಮಾಣ ಮಾಡಿದ್ವು, ಯಾರು ಮುಸ್ಲಿಂ ಮತಾಂಧರು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡಬೇಕು ಅಂತ ಪ್ರಯತ್ನ ಮಾಡಿ ಅದನ್ನು ಕೆಡವಿ ಹಾಕಿದಾರೋ ಅದೇ ಜಾಗದಲ್ಲಿ ಕಟ್ಟೆಯನ್ನ ನಾವು ಕಟ್ಟೇವೆ ಅನ್ನುವಂತ ಒಂದೇ ಮಾತನ್ನ ಹೇಳಿದ್ರೆ ಸಾಕಾಗುತ್ತೆ. ಬಂಧುಗಳೇ, ಕಟ್ಟೆಯನ್ನ ಕಟ್ಟೇವೆ ನಾವು. ಇದರೊಳಗೆ ಯಾವುದೇ ರೀತಿಯ ಅಭಿಪ್ರಾಯ ಭೇದ ಇಲ್ಲ. ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಆ ಹೋರಾಟವನ್ನ ನಾವು ಮುಂದುವರಿಸೋಣ. ಇವತ್ತು ನಮ್ಮ ಹೋರಾಟಕ್ಕೆ ಇನ್ನಷ್ಟು ಹೆಚ್ಚು ಶಕ್ತಿ ಬಂದಿರೋದು ಪ್ರತಿಪಕ್ಷದ ನಾಯಕರಾದಂತ ಶ್ರೀಯುತ ಆರ್ ಅಶೋಕ್ ಅವರು ಇಲ್ಲಿರೋದ್ರಿಂದ ಅವರು ನಮ್ಮ ಧ್ವನಿಯಾಗಿ ಸರ್ಕಾರದಲ್ಲಿ ಅವರು ನಮ್ಮ ವಾದವನ್ನ ಮಂಡಿಸ್ತಾರೆ ಅನ್ನುವಂತ ವಿಷಯ ಇದೆ. ನಾನು ಅಶೋಕ್ ಅವರಲ್ಲಿ ಒಂದೇ ಒಂದು ವಿನಂತಿ ಮಾಡಿಕೊಳ್ತೇನೆ. ಇದು ಮುಂದಿನ ಅಧಿವೇಶನ ಯಾವಾಗ ಶುರುವಾಗುತ್ತೋ ಗೊತ್ತಿಲ್ಲ, ಆದ್ರೆ ಅದುವರೆಗೆ ಕಾಯಬೇಕಾದಂತ ಅಗತ್ಯತೆ ಇಲ್ಲ. ಕಟ್ಟೆಯನ್ನ ಅತಿ ಶೀಘ್ರದಲ್ಲಿ ಅಲ್ಲಿ ಕಟ್ಟೇಬೇಕು ಅನ್ನುವಂತ ಆಗ್ರಹವನ್ನು ನಾನು ಮತ್ತೆ ಮಾಡೋದಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಘಟನಾ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದರು ಹಾಗೂ ತಕ್ಷಣವೇ ಮುರಿನಕಟ್ಟೆ ಮರುಸ್ಥಾಪನೆಗೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಶಿವಾನಂದ ನಾಯ್ಕ್, ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ, ಮಾಜಿ ಶಾಸಕ ಸುನಿಲ್ ನಾಯ್ಕ್ ಹಾಗೂ ರೂಪಾಲಿ ನಾಯ್ಕ್ ಸೇರಿದಂತೆ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಕಟ್ಟೆ ಅದು ಶ್ರದ್ಧಾ ಭಕ್ತಿಯ ಕೇಂದ್ರ, 100 ವರ್ಷ ಇತಿಹಾಸ ಇರ್ತಕ್ಕಂಥದ್ದು. ಇವತ್ತು ಆ ಕಟ್ಟೆಯನ್ನು ಮುಸ್ಲಿಂ ಮತಾಂಧರು, ಏಜೆಂಟ್ಗಳು, ಪಾಕಿಸ್ತಾನದ ಏಜೆಂಟ್ಗಳು ಅವರು ಒಡೆದಾಕಿ ಅದನ್ನು ಧ್ವಂಸ ಮಾಡಿರುವಂಥ ಘಟನೆ ಇಡೀ ರಾಜ್ಯದ ಹಿಂದೂಗಳು ಕೆರಳುವಂಥ ರೀತಿಯಲ್ಲಿ. ಅದಕ್ಕೋಸ್ಕರ ನಾನು ನಮ್ಮ MP ಕಾಗೇರಿಯವರು, ನಮ್ಮ ಮಾಜಿ ಶಾಸಕರು, ನಾವೆಲ್ಲರೂ ಕೂಡ ಸಾವಿರಾರು ಸಂಖ್ಯೆ ಮೆರವಣಿಗೆ ಮಾಡಿ ಇವತ್ತು ಪ್ರತಿಭಟನೆ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟಿದ್ದೀವಿ. ಆ ಕಟ್ಟೆ ಏನು ಧ್ವಂಸ ಮಾಡಿದ್ದಾರೆ, ಯಾವ ಮತಾಂತರ ಮಾಡಿದ್ದಾರೆ, ಅವರೆಲ್ಲರನ್ನೂ ಗಡೀಪಾರು ಮಾಡಬೇಕು, ಅವರೆಲ್ಲರನ್ನ ಗುಂಡು ಹಾಕಿ ಬಂಧಿಸಬೇಕು, ಮತ್ತು ಆ ಕಟ್ಟೆಯನ್ನು ಅಲ್ಲೇ ಕಟ್ಟಬೇಕು. ಆ ಕೆಲಸವನ್ನು ಮಾಡಿಲ್ಲ ಅಂದರೆ ನಾವೇ ಅಲ್ಲಿಗೆ ಬಂದು ಕಟ್ಟೆಯನ್ನು ಕಟ್ಟಕ್ಕೆ ನೀವು ಅವಕಾಶ
ಅವಕಾಶ ಮಾಡಬಾರ್ದು. ನೀವೇ ಕಟ್ಟಿದ್ರೆ ಒಳ್ಳೆಯದು, ಇಲ್ಲಾಂದ್ರೆ ನಾವೇ ಬಂದು ಕಟ್ಟುವಂಥ ವ್ಯವಸ್ಥೆ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಮುಸ್ಲಿಮರ ಓಲೈಕೆ ಮಾಡೋದು, ಇವತ್ತು ಸಿದ್ದರಾಮಯ್ಯ ಆಯಿತು, ನಾಳೆ DK ಶಿವಕುಮಾರ್ ಬಂದರು, ಅದೇ ಬಾಳೆ ಅವರು, ಅದೇ ಬಾಟ್ಲು, ಅದೇ ಎಣ್ಣೆ, ಚೇಂಜ್ ಆಗಲ್ಲ ಅವರು. ಅದರಿಂದ ಕಾಂಗ್ರೆಸ್ ಸರ್ಕಾರ ಜನರ ಪಾಲಿಗೆ ಸತ್ತೋಗಿರೋ ಸರ್ಕಾರ ಇದೆ. ಮುಂದೆ ಹೆಣ ಹೊರಕ್ಕೆ ಮುಂದೆ ಯಾರು ಬರ್ತಾರೋ ಹಿಂದೆ ಯಾರು ಬರ್ತಾರೋ ನಮಗೆ ಗೊತ್ತಿಲ್ಲ. ಯಾರನ್ನ ಬಂದರೆ ಈ ಸರ್ಕಾರ ಜನ ವಿರೋಧಿ ಸರ್ಕಾರ ಲೂಟಿ ಮಾಡಿದ್ದಾರೆ, ಕರ್ನಾಟಕವನ್ನು ಸಾಲಗಾರರ ರಾಜ್ಯ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಹೋರಾಟವನ್ನು ಮಾಡೋದಕ್ಕೋಸ್ಕರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾಳೆ ಏನೇ ಅನಾಹುತ ಆದರೂ ಅದಕ್ಕೆ ನೇರವಾಗಿ ಸರ್ಕಾರನೇ ಕಾರಣ ಆಗ್ತಕ್ಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. 24 ತಾರೀಕಿಗೆ ಸಂಜೆ ಒಂದು ಅಘಾತಕಾರಿಯಾಗಿರ್ತಕ್ಕಂಥ ಸಂದೇಶ ನಮ್ಮ ಹಿಂದೂ ಕಾರ್ಯಕರ್ತರು ಬಂತು. ಅದು ಯಾವುದು ಕೇಳಿದ್ರೆ ಮುರಿನಕಟ್ಟೆ ಧ್ವಂಸ ಪ್ರಕರಣ. ಮುರಿನಕಟ್ಟೆ ಕೇವಲ ಒಂದು ಕಟ್ಟೆ ಅಲ್ಲ, ಅದು ನಾವೆಲ್ಲ ತಿಳ್ಕೊಳ್ಬೇಕು. ಮುರಿನಕಟ್ಟೆ ಕೇವಲ ಒಂದು ಕಟ್ಟೆ ಅಲ್ಲ, ಅದು ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ, ನಮ್ಮ ಅಸ್ಮಿತೆ. ಪೂರ್ವಜರು ನಮಗೆ ಕೊಟ್ಟಕ್ಕಿಂತ ಬಹು ದೊಡ್ಡ ಒಂದು ವಿಶೇಷವಾಗಿರ್ತಕ್ಕಂಥ ಸಂಪತ್ತು. ನಾವು ಅದನ್ನ ಯೋಚನೆ ಮಾಡಬೇಕು. ಯಾವನು ಹೇಳ್ತಾನೆ, ಯಾವನು ಮತಾಂಧ ಭಟ್ಕಳ ಅಲ್ಪಸಂಖ್ಯಾತ ಮುಸಲ್ಮಾನ್ ಮತಾಂಧ ಕೆಲಸ ಬರ್ದಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯೂಟ್ಯೂಬ್ ಹೇಳ್ತಾನೆ ಅದು ಯಾವುದೇ ಪೂಜೆ ಮಾಡ್ತಕ್ಕಂಥ ಕಟ್ಟೆ ಅಲ್ಲ ಅಂತ. ಅವನಿಗೆ ನಾನು ಉತ್ತರ ಕೊಡ್ಲಿಕ್ಕೆ ಬಯಸ್ತೇನೆ. ಇದು ನಮ್ಮ ಹಿರಿಯರು ಹಾಕೊಟ್ಟಿರ್ತಕ್ಕಂಥ ಸಂಪತ್ತು, ಇದು ನಮ್ಮ ಹಿರಿಯರು ಹಾಕೊಟ್ಟಿರ್ತಕ್ಕಂಥ ಅಸ್ಮಿತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಬಂಧುಗಳೇ, ಕೇವಲ ಕಟ್ಟೆ ನಮ್ಮ ತಾಲೂಕಿಗಷ್ಟೇ ಸೀಮಿತ ಅಲ್ಲ, ಅದು ಆ ಕಟ್ಟೆ ಬಗ್ಗೆ 2 ನಿಮಿಷ ಮಾತ್ರ ನಾನು ಮಾತು ಮುಗಿಸ್ತೇನೆ. ಮಾತಾಡ್ತೇನೆ 1993 ಉದ್ದಾಟತನವನ್ನು ಮಾತಾಡ್ತಾ ಇದ್ದೇವೆ. ಈ ಸಮಾಜ ಮತ್ತು ಈ ಬಂಧುಗಳ ರಕ್ಷಣೆಗಾಗಿ, ನಮ್ಮ ಅಸ್ಮಿತೆಯ ರಕ್ಷಣೆಗಾಗಿ ನಾವು ಯಾವ ಹೋರಾಟಕ್ಕೂ ಸಿದ್ಧ ಇದ್ದೇವೆ. ನೀವೆಲ್ಲರೂ ನಮಗೆ ಸಹಕಾರ ಕೊಟ್ಟಿರಂತ ನಮಸ್ಕರಿಸ್ತಾ ಮುಂದೂ ಬೆಂಬಲ ಕೊಡ್ಬೇಕಂತ ನಿಮ್ಮೊಟ್ಟಿಗೆ ನಾನು ಇದ್ದೇನೆ ಅಂತ ಹೇಳ್ತಾ ನಮಗೆ ಸಹಕಾರ ಕೊಡುವಂತ ನನ್ನ ಮಾತಾಡಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇವತ್ತು ಮುರಿನಕಟ್ಟೆ ಅದು ನಮ್ಮ ನಂಬಿಕೆ, ಅಸ್ಮಿತೆ. ನಾವು ಅದೇ ಎಲ್ಲಿ ಬೇರೆ ನಾವು ಕೇಳ್ತಾ ಇಲ್ಲ, ಅದು ಎಲ್ಲಿ ಜೈ ಶ್ರೀರಾಮ್ ನೋಡ್ಬೇಡಿ ದಯವಿಟ್ಟು. ಯಾರು 3 ಸಾಲ ಮಾಡ್ಬೇಕು ದಯವಿಟ್ಟು ಎಲ್ಲ ಹಿಂದೂ ಬಂಧುಗಳು ವಿನಂತಿ ಮಾಡ್ಕೊಳ್ತೇವೆ.